ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಡತಿಯಾದವಳು ಈ 3 ಕೆಲಸವನ್ನು ಗಂಡನಿಗಾಗಿ ನಾಚಿಕೆ ಪಡದೆ ಮಾಡಬೇಕಂತೆ. ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ. ಅದರ ಪ್ರಕಾರ ಜೀವನವನ್ನು ನಡೆಸಿದರೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಗಂಡನಿಗಾಗಿ ಹೆಂಡತಿ ನಾಚಿಕೆ ಇಲ್ಲದೆ ಈ 3 ಕೆಲಸಗಳನ್ನು ಮಾಡಲೇಬೇಕು. ಸಂಸಾರದಲ್ಲಿ ಎಂದಿಗೂ ಸಮಸ್ಯೆಗಳು ಬರುವುದಿಲ್ಲ. ಆ ಕೆಲಸಗಳು ಯಾವುವು ಎಂಬುದನ್ನು ಬನ್ನಿ ನೋಡೋಣ. ಗಂಡನ ಪ್ರತಿ ಕಷ್ಟದಲ್ಲಿ ಗಂಡನ ಜೊತೆಯಾಗಿ ನಿಲ್ಲಬೇಕು. ಗಂಡನಿಗೆ ಯಾವುದಾದರೂ ಕಾರಣಕ್ಕೆ ಬೇಸರವಾಗಿದ್ದರೆ ಅದನ್ನು ತಿಳಿದುಕೊಂಡು ಸಂತೈಸಬೇಕು. ಗಂಡನ ಜೊತೆ ಎಲ್ಲ ಸಮಯದಲ್ಲಿ ಹೆಂಡತಿ ಇರುತ್ತಾಳೋ ಆಗ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಬಹುದು. ಗಂಡ ಹಾಗೂ ಹೆಂಡತಿಯ ನಡುವೆ ಪ್ರೀತಿ ಬಹಳ ಮುಖ್ಯ. ಸಂಸಾರದ ಜಂಜಾಟದ ನಡುವೆ ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿ ತೋರಿಸಲು ಮರೆತಿರಬಹುದು. ಆದರೆ ಹೆಂಡತಿ ಯಾವುದೇ ನಾಚಿಕೆ ಇಲ್ಲದೆ ಗಂಡನ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಆಗ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಹಾಗೆ ನೋಡಿದರೆ ಒಂದು ಸಂಬಂಧದಲ್ಲಿ ಆಗಾಗ ಸಮಸ್ಯೆಗಳಾಗುತ್ತವೆ. ಸಣ್ಣ ವಿಚಾರಕ್ಕೆ ಜಗಳ ಆಗಬಹುದು, ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬಾರದು. ಸಾಮಾನ್ಯವಾಗಿ ಹೆಣ್ಣಿಗೆ ತಾಳ್ಮೆ ಜಾಸ್ತಿ. ಹಾಗಾಗಿ ಪ್ರತಿ ಮಾತಿಗೂ ಕಾಲು ಕೆದರಿ ಜಗಳ ಮಾಡುವ ಬದಲು ಗಂಡನ ಬಳಿ ಹೋಗಿ ಜಗಳವನ್ನು ಕೊನೆಗೊಳಿಸುವುದು ಮುಖ್ಯ. ಹಾಗಂತ ಎಲ್ಲವೂ ಬರೀ ಹೆಣ್ಣಿನ ಜವಾಬ್ದಾರಿಯಲ್ಲ. ಗಂಡನಾದವನು ಸಹ ಇವೆಲ್ಲವನ್ನು ಮಾಡಬೇಕು. ಆಗ ಮಾತ್ರ ಸಂಸಾರದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಸುಲಭವಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.